ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ. ಶರೀರ ಶಾಶ್ವತ ಅಲ್ಲ, ನೀವು ಗಳಿಸಿದ ಸಂಪತ್ತು ಶಾಶ್ವತ ಅಲ್ಲ. ಅದ್ರ ಕಾಯಂ ಸಾವುಕಾರಿಕೆ ಇರ್ತೈತಿ ಅಂತ ತಿಳಿದಿದ್ರೆ ನಿಮ್ಗೆ ಹುಚ್ಚು ಕಲ್ಪನಾ. ಅದು ಲಕ್ಷ್ಮಿ ಯಾವಾಗ ಬರ್ತಾಳ, ಯಾವಾಗ ಕೈ ಕೊಡ್ತಾಳ ಹೇಳಕ್ ಬರುದಿಲ್ಲ. ಅದು ಎಲ್ಲಿ ದಾನ ಧರ್ಮ ಪುಣ್ಯದ ಕೆಲಸ ಇತ್ತು ಅಂದ್ರ ಅವ್ರ ಮನ್ಯಾಗ ಒಂದ್ 4 ದಿವಸ ಇರ್ತಾಳ ಆಕಿ. ಎಲ್ಲಿ ದಾನ ಧರ್ಮ ಮಾಡುವ ಭಾವನೆ ಇಲ್ಲ ಆಕೆ ತರ ನಂದೇ ನಿನ್ ಕೆಲಸ ಐತೆ ಅಂತೇಳಿ ಮಜಾ ಮಾಡಿ ದಾರದ ಅಂಗಡಿ ಕಳಿಸಿ, ಎಲ್ಲರೇ ಕಳಿಸಿ, ದವಾಖಾನೆ ಕಳಿಸಿ, ಹಂಗ ಮಾಡಿ ಹಿಂಗ ಮಾಡಿ ಹಾಳ ಹಚ್ಚಿ ಹತ್ತಿ ಬಿಟ್ಟು ಹೋಗಿ ಬಿಡ್ತಾರೆ. ಕೆಲಸ ಇಲ್ಲ. ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ, ತನವು ಹೇಳಿದ ತನುವೇನು ಶಾಶ್ವತವೇ, ಮನೆಗೆ ನಿಚ್ಚಲಬಹುದೇ, ಧನವು ಕುಲಗಿರಿ. ನಿನ್ನ ಮನಸ್ಸು ನಿಚ್ಚಲ ಇಲ್ಲ, ಈಗ ಕೊಡಬೇಕು. ಈಗ ಸ್ವಾಮಿಗಳು ಹೇಳಕತ್ತಿರ್ತಾರ, ಏನಂತ ಜೀವನದೊಳಗ ಹಿಂಗ ಅನಿಸ್ತೈತಿ ನಿಮಗ. ಈಗ ಸ್ವಾಮಿಗಳು ನಮ್ಮ ಪ್ರವಚನ ಮುಗಿತಕ್ಕ ಏನಂತ ಬಿಡಪ್ಪ, ಅವ್ರು ಹೇಳುದ ಕರೆ ಐತಿ, ಮಾಡುದ ದಾನ ಧರ್ಮ ಮಾಡುದಪ್ಪ. ನಾಳೆ 11,000 ರೂಪಾಯಿ ಬರ್ಸಬೇಕು ನಾನು. ನಾಳೆ ಯಾಕ ಈಗ ಬರ್ಸಲ್ಲ, ಯಾವ ಬೇಡತ್ತಾನ. ನಾಳೆ ಬರ್ಸೋದಿಲ್ಲ, ಯಾಕೆ ಮನ್ಯಾಗ ಹೆಂತಿನ ಕೇಳಿ ಮಾಡೋ ಕಂಪ್ನಿ ಅದು. ಆಕೆ ಕೊಡಂದ್ರ ಕೊಡ್ಬೇಕು, ಆಕೆ ಬ್ಯಾಡ ಅಂದ್ರೆ ಕೊಡ್ಬೇಕು, ಆಕೆ ಸಾಯಿ ಅಂದ್ರೆ ಇಲ್ಲ ಸಾಯಿ ಕೊಡ್ತಿರ್ಲು ಸಾಯಿದ್ರು. ಅದಕ್ಕಂದ್ರೆ ಅವರು ಇದು ಗಳಿಸಿದ ಸಂಪತ್ತಿರಲ್ಲ, ಮನಸ್ಸು ನಿಶ್ಚಯ ಇರುದಿಲ್ಲ. ಈಗ ಕೊಡಬೇಕನ್ನೋ ಭಾವನೆ ಬಂದೈತಿ ಅಂದ್ರೆ ಕೊಟ್ಟ ಕೊಡಬೇಕು. ಕರ್ಣ ದಾಡಿ ಮಾಡ್ಕೊಳಕತ್ತಿದ್ದತ್ತ. ಕರ್ಣ ದಾನಸೂರ ಕರ್ಣ ದಾಡಿ ಮಾಡ್ಕೊಳಕತ್ತಿದ್ದತ್ತ. ಯಾರೋ ಒಬ್ಬ ಬ್ರಾಹ್ಮಣ ಬಂದು ಭಿಕ್ಷಾಂದೆ ಅಂದತ್ತ. ಅವ್ರೇನ್ರಿ ರಾಜ ಮಹಾರಾಜ ಕರ್ಣ ಬಂಗಾರದ ಬಟ್ಟಣದೊಳಗ ನೀರ್ ಇಟ್ಕೊಂಡ ದಾಡಿ ಮಾಡ್ಕೊಳಕತ್ತಿದ್ದ. ಅವ ಅಂದ, ಇವ್ ಭಿಕ್ಷಕ್ ಬಂದಾನಂದ್ರ ಮತ್ತಿನ್ನ ನಾಡಿನಾಡ್ದ ಅನ್ನೋದೇನೈತಿ, ಮತ್ತಿನ್ ಜಳಕ ಮಾಡಿ ಕೊಡ್ತಾನ ಅನ್ಕೋತ ಕುಂಡ್ರಕ್ಕಿಂತ ಈಗ ಪಟ್ಟು ಬಿಡ್ಬೇಕಂತೇಳಿ ಅದೇ ಬಂಗಾರ ಬಾಟ್ಲಿ ಇತ್ತಲ್ಲ ಅದನ್ನ ನೀರ್ ಚೆಲ್ಲಿ ತಗೊಂಡ್ ಹೋಗ್ರಿ ಅಂದತ್ತ ಅಂತ. ಅದಕ್ಕ ದಾನ ಸೂರ ಕರ್ಣ ಅತ್ತಾರ ಅವ್ನು. ಇದೇನ್ ಮಾಡುದು ಅಂತೇಳಿ ಬಂಗಾರ ಬಾಟ್ಲ ಏನ್ ಮಾಡಿದ ಹಿಂಗ ಚೆಲ್ಲಿ ನೀರು ಚೆಲ್ಲಿ ತುವರಿ ಆಚಾರ್ಯ ಅಂತೇಳಿ ಕೊಡಾಕ್ ಕೂಡ್ಲಿ ಅದು ಸುಮ್ ತಗೊಂಡ್ ಹೋಗ್ಬೇಕಲ್ಲ ಹುಚ್ಚಿ. ಅವ್ ಬುದ್ಧಿ ಹೇಳಾಕತ್ತ, ದಾನ ಮಾಡೋದು ಮಾಡ್ತಿ ಬಲಗೈಲ ಮಾಡ್ಬೇಕಲ್ಲ ಅಂದತ್ತ. ದಾನ ಮಾಡೋದು ಮಾಡ್ತಿ, ದಾನದ ಪದ್ಧತಿ ಏನಿದ, ಮೊದಲ ದಾಡಿ ಮಾಡ್ಕೊಳಕತ್ತಿದ್ದಿ, ಜಳಕ್ಕೆಲ್ಲ ಪಳಕ್ಕೆಲ್ಲ, ಅದ್ರಾಗ ಮತ್ತ ದಾನ ಮಾಡ್ತಿ ಎಡಗೈನ ಕೊಡಬೇಕಲ್ಲ ಅಂದಾಗ ದಾನ ಸೂರ ಕರ್ಣ ಅಂದಂತ ಸುಮ್ ತಗೊಂಡ್ ಹೋಗ್ರಿ ಅಂದತ್ತ. ಯಾಕಂದ್ರೆ ಇದು ಮನಸ್ಸ ಎಡಗೈಯಿಂದ ಬಲಗೈಗೆ ಬರ್ಬಿಡ್ದಾಗ ಮನಸ್ಸು ಬ್ಯಾಡ ಅಂದ್ರೆ ಹಂಗ ಹೋಗೋದಾಗಿತ್ತು, ತಗೊಂಡ್ ಹೋಗ್ರಿ ಅಂದತ್ತ. ಇದು ಮನಸ್ಸು ಹಂಗ ಇರ್ತೈತಿ. ಅದು ಎಡಗೈಯಿಂದ ಬಲಗೈ ನೋಡ್ಬೇಕಾರೆ ಈಚೆ ಕಡೆ ಕಿಚನ್ ಕೈ ಹಾಕಿ ಈಚೆ ಕಡೆ ತಿರುಗಿ ಬಿಡ್ದ. ನಿಮ್ದು ರಗಡ ಬದಲ ಆಗ್ಯಾವ. ರಗಡ ಪಟ್ಟಿ ಮಾಡಕ್ ಹೋಗಿದ್ರಿಲ್ಲ ನೀವು, ಹೋಗಿರ್ತೀರಿ ಪಟ್ಟಿ ಮಾಡಕ್. ಈ ಜಾತ್ರೆಗೆ ಇಲ್ಲೇ ತಂದು ಕೊಡ್ತಾರೋ ಪಟ್ಟಿ ಹೋಗ್ತೀರ, ಹೋಗಿರ್ತೀರಿ. ಯಾಕಂದ್ರೆ ನಾನು ಜಾತ್ರೆ ಪಟ್ಟಿ ಮಾಡೇ ಬಂದನಿ. ಈಗ ಇವ್ರು ಐಸಿನ ಪಟ್ಟಿ ಮಾಡಾಕ ಸುಮ್ಮೊಂದ್ 2 ಮಾತು ಹೇಳ್ಬೇಕಲ್ಲ. ಈಗ ಒಂದು ಮಾತಾತ, 2 ಮಾತು, ಈಗ ಒಂದು ಮಾತಾತ, ಇನ್ನ ಒಂದು ಮಾತು. ಅದು ದೊಡ್ಡದೈತಿ ಇದಕ್ಕಿಂತ. ಪಟ್ಟಿ ಮಾಡಕ್ ಹೋದಾಗ ನೋಡ್ಬೇಕು ಅವ್ರದ್ದು. ಈ 4 ಮಂದಿ ಹಿರಿಯರೆಲ್ಲ ಪಟ್ಟಿ ಮಾಡ್ಬೇಕಲ್ಲ. ಒಬ್ಬೊಬ್ಬರ ಹಾಕಿ ಮಾಡೋಟು ಸಾವುಕಾರ ಅದಾರ ನಿಮ್ ಊರಾಗ ಇಲ್ಲ ಅಂತಲ್ಲ, ಎಲ್ಲಾರ್ದು ಮುಟ್ಲಿ. ನಮ್ಮ ಶಿವಲಿಂಗಾಜಗ 100 ರೂಪಾಯಿ ಕೊಟ್ಟು ಬರ ಅವ್ರಿಗೆ ಮುಟ್ಲಿ, ಲಕ್ಷ ಪಟ ಅವ್ರದ್ದು ಮುಟ್ಲಿ ಅಂತೇಳಿ ಕೈಯಾಗ ಬ್ಯಾಗ್ ಹಿಡ್ಕೊಂಡ್ ಮನಿ ಚಾ ಕುಡ್ಕೊಂಡ್ ಮನಿ ಸಂಸಾರ ಬಿಟ್ಟು ಪಟ್ಟಿಗೆ ಬರಾಕತ್ತಿರ್ತತೆ. ಇದು ಕಂಪ್ನಿ ಇರ್ತೈತಿಲ್ಲ, ಅದು ಅನುಭವ ಆಗಿ ಹೇಳಕತ್ತೇನೆ ನಾನು ನಿಮಗ್. ಏರ್ಪಾ ಮತ್ತೇನ್ ಎಬಿಸ್ರಿ ಅತ್ತಾರಿಲ್ಲ ಇಲ್ಲ, ನನಗ ಆಗಿತ್ತ ನಿಮ್ಗೆ ಹೇಳಕತ್ತೇನೆ. ಹೇಳ ಇವ್ ಪಾಪ ಮನಿ ಕೆಲಸ ಬಿಟ್ಟು ನಮ್ಮ ಊರಾಗ ಸತ್ಕಾರ ಇರ್ಬೋದು ಬರ್ಲಿ, ಮಹಾತ್ಮರು ಬರ್ಲಿ, 9-10 ಜನ ಮಹಾತ್ಮರು ಎಂತೆಂತವ್ರು ಬಂದಾರ್ರಿ. ನಿಮ್ ಪುಣ್ಯ ಯಾರು ಕರೆದ್ರ ಸಲಗುಡಿ ಸಿಗುದಿಲ್ಲ. 9-10 ಜನ ದೊಡ್ಡ ದೊಡ್ಡ ಮಹಾತ್ಮರು ನಿಮ್ ಊರಿಗೆ ಬಂದಾರ ಅಂದ್ರೆ ನಿಮ್ ಪುಣ್ಯ ಬಾಳ ಐತಿ. ಅದಕ್ಕಾಗಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ಮಾಡಬೇಕು. ಏನದ ಹನಿ ಹನಿ ಕೂಡಿದ್ರ ಹಾಳ, ಇದ್ದವ್ರು ಹೆಚ್ಚಾಗ್ತಾರೆ, ಇಲ್ಲದವ್ರು ಕಡಿಮೆ ಬರ್ತಾರೆ. ಆದ್ರೂ ಎಲ್ಲಾರ್ದು ಮುಟ್ಲಿ ಅಂತೇಳಿ ಬ್ಯಾಗ್ ಹಿಡ್ಕೊಂಡು ತಾವು ಸಂಸಾರ ಬಿಟ್ಟು ಮನ್ಯಾಗ ಎಲ್ಲಾ ಕೆಲಸ ಬಿಟ್ಟು ಗುಡಿಗೆ ಬಂದು ಅವ್ ಮನ್ಯಾಗ ಹೆಂಡ್ರ ಮಕ್ಳು ಬಾಳ್ ಬೇಯಾಕತ್ತಿರ್ತಾವ. ಅವ್ರ ಪಟ್ಟಿ ಬರ ಅವ್ರ ಸರಳ ಇರುದಿಲ್ಲ. ಮನ್ಯಾಗ ಛೀ ಅನ್ಸೋದ, ನೀವು ಸುಮ್ ಕೊಡೋದಲ್ಲ. ಏನ್ ಮಾತು ಹೊಂಟೇನ ನೀರ್ ಹಾಸವ್ರಿ ಯಾರ ನನಗ ಕೊಡೋದು ಹೋಗವನ ಎಲ್ಲ. ಅದು 2 ದಿವಸ ಪಟ್ಟಿ ಹಂಗ ಅದ. ಇರ್ಲಳ 4 ಮಂದಿಯಾಗ ಹೊಂಟಂಗಿ ಏನ್ ಇರ್ಲಳ ಇದಕ್ಕ ಆಗೇತಿ.
ಹಿಂಗತಾರ ಇವ್ ಬ್ಯಾಂಕ್ ತಗೊಂಡ್ ಬರಾಕ್ ಐತಿರ್ತಾವ, ಇವ್ ಕಾಟಿ ಕೂತಿರ್ತೈತ್ಲ ಮಂದಿ. ನೀವ್ ಅಲ್ಲಪ್ಪ ಮತ್ತೆ ಕೂತಾವ್ರ. ಆ ಕಂಪನಿ ಒಂದ್ ಇರ್ತೈತಿ, ಊರಿದ್ದಲ್ಲಿ 4 ಮಂದಿ ಇರ್ತಾರ. ಮತ್ತೇನಪ್ಪಾ ಮತ್ತೇನ್ ಎಬಿಸ್ರಿ ಏನಿಲ್ರಿ ಶಿವಲಿಂಗ ಜಾತ್ರೆ ಬಾದ ವರ್ಷ ಮಾಡಿದ್ರಲ್ಲ, ಗುಡಿ ಕಟ್ಟಿದ್ರಲ್ಲ, ಅದ ಇವ್ ಲಗುಟ್ ಬರ್ತದು. ಏನ್ ನಿಮ್ ಸಲುವಾಗಿ ಲಗುಟ್ ಬರ್ತೈತೆ? ಅದ್ ಬರಾಗ ಬರ್ಬೇಕಲ್ಲ. ಮೊನ್ನೆ ಆದಂಗಾಗಿತ್ತು ನೋಡಪ್ಪ. ಮೊನ್ನೆ ಆದ. ನೀ ಸರಿಯಾಗಿ ಕುಡಿಯಕ್ ಹೋಗುದು, ದಾಬಾಕ್ ಹೋಗುದು, ನಿನ್ನೆ ಹೋಗಿದ್ಲೆ. ಮೊನ್ನೆ ಆದಂಗಾಗಿತ್ತು ಒಬ್ಬ. ಇಲ್ರಿ ನಾಳೆಗೆ 1 ವರ್ಷ ಆತ್ರಿ, ಅದಕ್ಕ ಸ್ವಾಮಿಗಳೆಲ್ಲ ಬರಾಕಿತ್ತಾರ್ರಿ. ಅದಕ್ಕ ಬಾಳ ಆತ್ ನಮ್ ಊರಾಗ. ಆ ದೇವ್ರ ಪಟ್ಟಿ ಈ ದೇವ್ರ ಪಟ್ಟಿ ಇದೊಂದು ಗತ್ತ. ಮಾನ್ಯ ಎಲ್ಲ ಒಂದಾತ್, ಮಾನ್ಯ ದುರ್ಗ ಒಂದಾತ್, ಮಾನ್ಯ ಹನುಮಪ್ಪ ಒಂದಾತ್. ಬಾಳ ಆತಪ್ಪ. ಆತಪ್ಪ ಮತ್ತೆ ಏನ್ ಮಾಡುದು, ಮಾಡಬೇಕಪ್ಪ. ಅದ ಆತು. ಬರ್ರಿ ಕುಂಡ್ರಿ, 1 ಕಪ್ ಚಾವಿಲ್ಲ ಏನೋ ಮಾತಾ ಬಾಳ ಇರ್ತಾವ ಒಂದೊಂದು. ಸುಳ ಮಾತಾಡ್ಬಿಟ್ಟ. ಏನೇನ್ ನಡ್ಸರಿ, ಏನೇನೈತಿ ವಾದ ವರ್ಷ ಮಾಡಿದ್ರಲ್ಲ ಹಂಗೆಲ್ಲಾ ಸ್ವಾಮಿಗಳು ಕರೆಕತ್ತಿದ್ವು. ಯಾರ್ಯಾರ ಸ್ವಾಮಿಗಳ ನಾವು ಕೊಡ್ತಾನೆ ಎಷ್ಟು ಮಾತಾ ಬಾಳವನು. ಯಾವ ಸ್ವಾಮಿ ಬರ್ತಾರ? ನಿಡ್ಸೋಸಿ ಅವ್ರು ಬರ್ತಾರ, ಹುಣಸಾಳದವ್ರು ಬರ್ತಾರ, ರಬಕಾಯಿ ಅವ್ರು 9 ದಿವಸ, ರಬಕಾಯಿ ಅವ್ರನ್ನ 11 ದಿವಸ ಹೇಳಿದವ್ರು. ಯಾಕ ಮತ್ತೆ ದೊಡ್ಡ ಸ್ವಾಮಿ ಹಂಗ ಸಿಗ್ಲಿಲ್ಲ ಅಂದ್ರ ಅವ್ರ ಕಣ್ಣಾಗ ನಾವೇನು ಸಣ್ಣ ಸ್ವಾಮಿ ಗೀತೆ ಕಾಣ್ತೀವ ಅವಾಗ. ದೊಡ್ಡ ಸ್ವಾಮಿಗಳು ತರಬೇಕಪ್ಪ. ಮುಂದಿನ ವರ್ಷ ತರುಣ್ರೆ ಸಾವುಕಾರ. ಈ ವರ್ಷ ಅವರ ಸಾಗೋಡಿ ನಡೀದರ್ಲ. ಆತ್ ಬರೋಬ್ಬರಾತು. ಇನ್ನ ಪಟ್ಟಿ ಕೊಟ್ಟಿಲ್ಲವ. ಸೋಫಾ ಸೆಟ್ ಮೇಲೆ ಕಾಲ್ ಹಾಕೊಂಡ್ ಕೂತಾನ. ಬರೋಬ್ಬರಾತ್ ನೋಡು. ಮಾಡಾಕೈತರಿ ಊರಾಗ, ಚಲೋ ಆತ. ಚಲೋನ ಮಾಡಾಕೈತಾರ ಅವ್ರು. ಮಾಡ್ರಿ, ಬೇಡ ಅನ್ನೋದಿಲ್ಲ. ಊರ ಕೆಟ್ಟೈತಿ, ಇದನ್ನ ಹೇಳ್ತಾನವ. ಊರ್ ಕೆಟ್ಟೈತೆ, ಊರಾಗ ಇವನು ಅದಾನ ಪ್ರತಿಯೊಂದು ಸುಮಾರು ಚಲೋ. ನಿಮ್ಗೆ ಹೇಳ್ತಾನ ಊರೆಲ್ಲ ಮೊದಲಿನಂಗಿಲ್ಲ ಈಗ. ನಿಮ್ಮಂತವ್ರೆ ಕೆಡ್ಸ್ಯಾರ. ಮತ್ತೇನೈತಿ, ಮೊದಲು ಇತ್ತ ಅದ. ಮೊದಲಿನಂಗ ಊರ ಬರೋಬ್ಬರಿ ಇಲ್ಲ. ಎಲ್ಲ ಬೇರೆ ರಾಜಕೀಯ ಹೊಕ್ಕೈತೆ. ಅದಕ್ಕ ಚಂದಂಗ ಮಾಡ್ರಿ. ಮುಂದೆ ಮುಗಿದ ಕೂಡ್ಲೆ ಲೆಕ್ಕಪತ್ರ ಕರೆಕ್ಟ್ ಇರ್ಬೇಕು. ಕೇಳವ್ರು ಬಾಳ ಅದಾರ. ಇವನ ಬೆಂಕಿ ಹಚ್ಚವ. ಕೇಳವ್ರು ಬಾಳ ಅದಾರ. ಸಣ್ಣ ಸಣ್ಣ ಹುಡುಗರು ಹಿಡ್ತಾನ ಮಾಡಾಕೈತಾವ. ಈಗೆಲ್ಲ ಕೇಳುವುದಾವ ಚಂದಾಗಿ ಲೆಕ್ಕ. ಹ್ಞೂ ಸಾವುಕಾರ ಇವು ಅನ್ನಬೇಕಾ? ಇವು ದೊಡ್ಡ ಸಾವುಕಾರ ಇರ್ತಾರ. ಈ ಪಟ್ಟಿ ಮಾಡೋರೆಲ್ಲ ಕರೆ ರಾಕ್ ಬೇಕಾಗಿತ್ತ ಇವ್ರಿಗೆ. ಸುಮ್ಕ ನಮಸ್ಕಾರ ಸಾವುಕಾರ ಮಾಡ್ತಾವ ಅವ್ರಿಗೆ. ಇವ್ರು ಪಟ್ಟಿ ಮಾಡಕ್ ಹೋಗಿ ನಮಸ್ಕಾರ ಪಟ್ಟಿ ಮಾಡಾಕರೆ ಇಟ್ಟು ಮಾಡಿ ಬರಬಾರತು ಚಂದ ಮಾಡ್ಕೊಂಡ್ ಹೋಗ್ರಿ. ಸಾವುಕಾರ ನೋಟ್ ಬುಕ್ ಕೊಡ್ತಾರ ಇವ್ರ. ಬರ್ಬರ್ಲೆ ಅದ ಎಟ್ ನೀವ ಬರ್ರಿ. ಬರೀರ್ಲ ನೀವ ಎಟ್ ಬರೀನ್ರು. ಅದ ವರ್ಷ ಕೊಡ್ತಿಲ್ಲ 101. ಇವ್ರು ಎದರ್ಲೆ ಬಿಡಿಬೇಕು ಯಾರು ಗೊತ್ತ. ಇಷ್ಟೆಲ್ಲ ಕೇಳಿ 1 ತಾಸು ಟೈಮ್ ಪ್ಲಾನ್ ಮಾಡಿ 100 ವರ್ಷ ಫಿಕ್ಸ್ ಐತೆ ನಮ್ದ. ಹಿಂಗ ನಮ್ ಊರಾಗ ಪಟ್ಟಿ ಮಾಡಿ ಬಂದ ನಿಮ್ಗೆ ಹೇಳಕೈತೇನ ಅಲ್ರಿ. ವರ್ಷ ಫಿಕ್ಸ್ ಆಗತಾನವ. ದಾಬಾದಾಗ ವರ್ಷ ಫಿಕ್ಸ್ ಅನ್ಬೇಕು. ಸರಿ ಅದ ರೇಟ್ ಐತೇನ್ ಸರಿ. ಈಗ ರೇಟ್ ಕೊಡಕ್ ಆಗುದಲ್ಲ. ಮತ್ ಹಿಟ್ಟಕ್ ಬರಕಾಗೈತಿ. ಈ ಸ್ವಾಮಿಗಳು ನಾವು ಸರಳ ಬರುದಿಲ್ಲ. ಈಗ ಅದ್ ಬಸ್ ಬರ್ತಿದ್ದು ಕ್ವಾರ್ಟರ್ ತಗೊಂಡ್ ಹೋಗಿದ್ದು. ಈಗ 25 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಂಡು ಅದ್ರ ತಕ್ಕಂತೆ ನಮಗೂ ಬೇಕಪ್ಪ. ಇಳಿದ್ರೆ ನಮ್ದು ಸೌಂಡ್ ಇಲ್ಲ. ನಾವು ಸ್ವಾಮಿಗಳು ಹಂಗ ಚಲೋ ಹೆಂಗ ದಕ್ಷಿಣ ಕೊಟ್ರಿ ಬರ್ತವಲ್ಲ. ಸೈದಾಪುರ್ ಚಲೋ ಐತಿ. ಮತ್ತ ಕಡಿಮೆ ಕೊಟ್ರ ಮುಂದಿನ ವರ್ಷ ಹೇಳಕ್ ಬಂದ ಕೂಡ ಆ ದಿವಸ ನಾನು ಬೇರೆ ಕಡೆ ಇರುತ್ತೇನೆ. ಸುಳ ಅಂದ್ರೆ ಅದು ಇಲ್ದಾನೆ ಹಿಡಿದಲ್ಲ. ಇವ 101 ಬರ್ಕೋರಿ ಅಂದ. ಏನ್ ಮಾಡೋದೈತಿ ಇವ್ರು? ದಾನವೆಂದರೆ ತಲೆಗೆ ಚಾಣ ಹೊಡೆದಂತವುದು, ತಾನೊಂದು ತಪ್ಪು ಮಾಡಿದರ ದಂಡವನ್ನು ಮೌನದಿಂದ ಕೊಡುವರು ಸರ್ವ. ದಾನ ತಗೊಂಡ ಅಂದ್ರ ತೆರಿಗೆ ಚಾಣಕ ಹೊಡೆದಂಗ ಆಕೈತಿ. ಎಲ್ಲರೇ ಮಾಡಬಾರದ ಕೆಲಸ ಮಾಡಿ ಪೊಲೀಸರ ಕಾಲೇ ಬೂಟ್ಲೆ ಒದಸೊಂದ ಲಕ್ಷಗಟ್ಟಲೆ ದಂಡ ಕೊಟ್ಟು ಬರ್ತಾನಲ್ಲ. ಕರೆ ಶಿವಲಿಂಗ ಹಬ್ಬಕ್ಕೆ ದಾನ ಕೊಡು ಭಕ್ತಿ ಬಹಳ ಕಟ್ಟಿನದ. ಆದ್ರೆ ಈ ಗ್ರಾಮದವರು ಅಂತ ಅದ್ಭುತವಾಗಿರುವಂತ ದಾನ ಧರ್ಮ ಮಾಡಿ 10 ಜನ ಮಹಾತ್ಮರನ್ನು ಕಲಿಸಿ ಈಗೆಲ್ಲ ಸಮಯವನ್ನ ದೂರ ಇಟ್ಟ ಸಂಸಾರವನ್ನು ಒತ್ತಾಟಿಗಿಟ್ಟ ಇವತ್ತು ಬಂದು ಭಕ್ತಿಯಿಂದ ಪ್ರವಚನವನ್ನು ಕೇಳಿ ಪುಣ್ಯದ ಕೆಲಸ ಮಾಡಕ್ಕಿದ್ದೀರಲ್ಲ. ನಿಮ್ಮೆಲ್ಲರಿಗ ಸದ್ಗುರು ಸಿದ್ಧಲಿಂಗ, ಶಾಂಭವಿ, ಮಹಾಲಿಂಗೇಶ, ಶಿವಲಿಂಗೇಶ್ವರ ಸದಾ ಆಶೀರ್ವಾದ ಮಾಡಿ ಅಂತ ಹೇಳಿ ಯಾವ್ದಾದ್ರು ಮಾತು ಹಾಗೆ ನನಗೆ ಹಸು ಆಗುತ್ತಕ ಹೇಳಿ ನಿಟ್ಟನ. ಒಟ್ಟಾರೆ ಏನು ಅಂತ ಕೇಳಿದ್ರೆ ಬಹಳ ಖುಷಿ ಪಡುವಂತಹದ್ದು.
ಸುಣದಾರಿ ಸ್ವಾಮಿಗಳ ಕೇಳಿ ಹೆಂಗ್ರಿ ಮಂದಿ ಹೆಂಗ್ ಕೂಡಿದ್ರೆ ಬಹಳ ಅದ್ಭುತ ಮಂದಿ ಕೂಡ್ಯಾರ್ರಿ ಅನ್ನೋ ಮಾತನ್ನ ಹೇಳಿದ್ರು ಅವರು. ನಾ ಹೇಳಿದ್ನ ಆ ಮಂದಿದ ಒಂದು ಭಕ್ತಿನ ಹಂಗೈತಿ. ಅವ್ರು ಬಡವರು ಅದಾರೋ ಶ್ರೀಮಂತರ ಅದಾರೋ ಅನ್ನೋದು ಗೊತ್ತಿಲ್ಲ, ಆದ್ರೆ ಅವ್ರ ಭಕ್ತಿ ಅವ್ರ ಶ್ರದ್ಧೆ ಬಹಳ ಹೃದಯ ಶ್ರೀಮಂತಿಕೆ ಆ ಭಕ್ತರದ ಐತಿ ಅಂತ ಹೇಳಿದಾಗ ಅಪ್ಪಗಳು ಒಪ್ಕೊಂಡ್ರಿ. ಮಾತಾಡಿದ್ವಿ, ಇವತ್ತು ಒಂದು ಕಾರ್ಯಕ್ರಮ ಕೂಡಿದ್ದೀವಿ. ಅದಕ್ಕಾಗಿ ಇನ್ನೂ 2 ದಿವಸ ಕಾರ್ಯಕ್ರಮ ಅದ. ಯಶಸ್ವಿ ಕಾರ್ಯಕ್ರಮ ನೀವು ಎಲ್ಲ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಬಹಳ ಅದ್ಭುತವಾಗಿರುವಂತ ಈ ಭಾಗದೊಳಗ ಬಹಳ ಸುಂದರವಾಗಿರುವಂತ ದೇವಸ್ಥಾನ ಕಟ್ಟಿದಿರಿ. ಅದರ ಜೊತೆ ಏನು ಅಂತ ಕೇಳಿದ್ರೆ ವರ್ಷದಾಗ ಒಮ್ಮೆ ಈಗ ಬರಬೇಡ್ರಿ, ಅಮಾಸಿ ಹುಣ್ಣಿಮೆ ಈ ದೇವ್ರ ವಾರ ಯಾವ್ದ್ರಿ? ಸೋಮವಾರ. ಯಾಕಂದ್ರ ದೇವ್ರು ವಾರ ಮ್ಯಾಗ ಹೊಂಟಾವ. ವಾರ ಮ್ಯಾಲ ದೇವ್ರ ಯಾವಾರ್ರಿ? ಅಕಸ್ಮಾತ್ ಮಂಗಳವಾರ ಬಂದ್ರೆ ಎದಿ ಹಿಡಿದು ನುಗ್ಗಿಸ್ತಾನ. ಅದೊಂದೇನು ಇಟ್ಟುಬಿಟ್ಟಾರ. ಸೋಮವಾರ ಶಿವಲಿಂಗೇಶ ಬಸವಣ್ಣ, ಮಂಗಳವಾರ ಎಲ್ಲವ್ವ, ಬುಧವಾರ ಪಂಡ್ರಾಪುರ ವಿಠಲ, ಬೇಸ್ತಾರ ರಾಘವೇಂದ್ರ, ಶುಕ್ರವಾರ ಭಾಗ್ಯದ ಲಕ್ಷ್ಮಿ ರೊಕ್ಕ. ಆ ದೇವ್ ಭಕ್ತರು ಬಾಳ ಅದಾರ. ಶನಿವಾರ ರವಿವಾರ ಸುಟಿ ರಜಾ ಇರ್ತೈತಿ ಏನಲ್ಲ. ವಾರ ಮೇಲೆ ದೇವರು ಹೊಂಟು ಬಿಟ್ಟಾವ. ವಾರ ಸೌಡಿತ್ತು ಸೋಮವಾರ ಬರಿ, ಸೌಡ್ ಇಡಕ ಮಂಗಳವಾರ ಬರಿ. ಅವ ಏನಾರು ಶಿವಲಿಂಗಪ್ಪ ಅಂದ್ರೆ ನನಗೆ ಫೋನ್ ಮಾಡಿ ನಾವು ಹೇಳ್ಕೊತ. ಮಂಗಳವಾರ ಬಂದಾರ್ರಿ, ಅವ್ರು ಸೋಮವಾರ ಸೌಡ್ ಇದ್ದಿದ್ದಿಲ್ಲ, ಮಂಗಳವಾರ ಬಂದಾರ ಶಿವಲಿಂಗೇಶ, ಹಂಗೇನ್ ಮಾಡ್ಬೇಡಪ್ಪ ಆಶೀರ್ವಾದ ಮಾಡತ್ ನಾ ಫೋನ್ ಮಾಡಿ ಹೇಳ್ತಾನ. ಅವಾಗ ನನಗ ವಹಿವಾಟು ಮಾಡೈತಿ. ಅದಕ್ಕಾಗಿ ಯಾವಾಗ ಸೌಡ್ ಐತಿ ಅವಾಗ ಬರ್ರಿ, ವಾರನೂ ಹಿಡೀರಿ. ಅದನ್ನ ನೀಗ್ತಿದ್ರೆ ಯಾವಾಗ ಸೌಡ್ ಅವತ್ತ ಬಂದ ಟೈಮ್ ಸಿಕ್ಕಾಗ ಬಂದ ಒಂದ್ 5 ನಿಮಿಷ ಆ ಗುಡಿ ಒಳಗೆ ಹೋಗಿ ನೋಡ್ರಿ. ತಾಕತ್ತೇನದು ಒಂದೊಂದು ಜಾಗೃತ ಸ್ಥಾನ ಇರ್ತಾವ. ಅಲ್ಲಿ ಒಳಗೆ ಗುಡಿ ಒಳಗೆ ಹೋಗಿ ಕುಂತರ ಸಾಕು, ಆ ಮೂರ್ತಿ ಕಣ್ತುಂಬ ನೋಡ್ರಿ. ಈ ಧಾರಾವಾಹಿ ಸುಡುಗಾಡ್ ನೋಡೋಕ್ಕಿಂತ ಈ ಕಣ್ಣಾಗ ಆ ಮೂರ್ತಿ ತುಂಬ್ರಿ, ನಿಮ್ ಜನ್ಮ ಪಾವನ ಆಗ್ತದ. ಅಂತ ಅದ್ಭುತವಾಗಿರುವಂತ ಮೂರ್ತಿ ಅದ. ಅದಕ್ಕಾಗಿ ಅಂದ್ರೆ ಅವ್ರ ನಯನದಲ್ಲಿ ನಿಮ್ಮ ಮೂರ್ತಿಯ ತುಂಬಿ ಅಂದಾಗ ಬಹಳ ಅದ್ಭುತವಾಗಿರುವಂತ ದೇವಸ್ಥಾನ. ಆ ದೇವರ ಮೂರ್ತಿ ಬಹಳ ತಕ್ಕಂತದರಲ್ಲಿ ಜಾಗೃತ ಸ್ಥಾನ ಅದ ಶಿವಲಿಂಗ ಅಂತ. ಅವ್ನು ಹೋಗಿ ನೋಡಿದ್ರೆ ಸಾಕು, ನೀವು ನಿಮ್ಗೆ ಬರುವಂತ ಕಷ್ಟ ನಷ್ಟಗಳೆಲ್ಲ ದೂರ ಆಗ್ತಾವ. ಬೇಡದ ಭಾಗ್ಯವನ್ನ ಕೊಡುವಂತ ಅಪಾರವಾಗಿರುವಂತ ಶಕ್ತಿ ಆ ಶಿವಲಿಂಗ ಐತಿ. ಅದಕ್ಕಾಗಿ ತಾವೆಲ್ಲರೂ ಭಕ್ತಿ ಭಾವದಿಂದ ನೋಡ್ಕೋರಿ, ಒಳ್ಳೆಯದಾಗ್ಲಿ ಅಂತೇಳಿ ನನ್ನ ಮಾತು ವಿರಾಮ ಮಾಡ್ತಾ ಇದ್ದೇನೆ. ಓಂ ಶಾಂತಿ.